Vishwam Onde Jagadguru, I home. Welcome, my all beautiful souls. Welcome to Ritual. Everything is energy, energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಕಾಳಿಮಾರವರ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಸೊ ಇದು ಯಾವುದೇ ಒಂದು ಪಿಕ್ಕೆ ಕಾರ್ಡ್ ಪಿಕ್ಕೆ ಪಾಯಲ್ಲಿ ಇರೋದಿಲ್ಲ. ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಕಾಳಿಮಾರವರ ಮೆಸೇಜ್, ಕಾಳಿಮಾರವರ ಆಶೀರ್ವಾದ ನಿಮ್ಮ ಮೇಲೆ ಹೇಗೆ ಇದೆ, ನಿಮ್ಮ ಲೈಫಲ್ಲಿ ಯಾವ ಎಲ್ಲ ಬದಲಾವಣೆ ಬರ್ತಿದೆ, ಪ್ರತಿಯೊಂದನ್ನು ನಾವಿವತ್ತು ಟ್ಯಾರೋ ಗೈಡೆನ್ಸಲ್ಲಿ ನೋಡೋಣ. ಎಸ್, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಓಕೆ, ಥ್ಯಾಂಕ್ ಯು ಕಾಳಿಮಾ ಅಂತ ಎಲ್ಲರೂ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಿ. ಸೊ 1 ಮಂತ್ ಟ್ಯಾರೋ ಕ್ಲಾಸಸ್ ನಡೀತಿದೆ. ಯಾರಿಗೆಲ್ಲ ಟ್ಯಾರೋ ಕಲಿಬೇಕು, ಆಕಾಶಿಕ್ ಕಲಿಬೇಕು ಅಂದ್ಕೊಳ್ತಿದ್ದೀರಾ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗ್ಬೋದು ಅಥವಾ ನೀವು ನನಗೆ ಮೆಸೇಜ್ ಮಾಡ್ಬೋದು. ಸೊ ನೋಡಿ, ಕಾಳಿಮಾರವರ ಎನರ್ಜಿಯಲ್ಲಿ ಇಲ್ಲಿ ಪವರ್ಫುಲ್ 4 ಕಾರ್ಡ್ಸ್ನ ಕಲೆಕ್ಟ್ ಮಾಡಿದ್ದೀನಿ. ಸೊ ಕಾಳಿ ಮಹಾಮಾಯೆ, ಈ ಕಾರ್ಡ್ನ ನೋಡ್ಬೋದು ನೀವು. ವಾಟರ್ ಮಿರರ್ ರೀತಿ ಕಾಣ್ತಿದೆ ಇಲ್ಲಿ ಅಲ್ವಾ. ಥರ್ಡ್ ಐ ಆಕ್ಟಿವ್ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು. ಅಂದರೆ ನಿಮಗೆ ನಿಮ್ಮ ಇನ್ನರ್ ವಾಯ್ಸ್, ನಿಮ್ಮ ಅಂತರ್ಜ್ಞಾನ ತುಂಬ ಒಳ್ಳೆ ಸ್ಟ್ರಾಂಗ್ ಇಂಟ್ಯೂಷನ್ ಪವರ್ ಇದೆ ಇಲ್ಲಿ. ಓಕೆನಾ. ಪ್ರತಿಯೊಬ್ಬರು ಒಂದು ಡಿಸಿಷನ್ನ ಹೇಳ್ತಾರೆ, ಯಾವುದೇ ವಿಚಾರವಾಗಿರ್ಬೋದು. ಬಟ್ ನಿಮಗೆ ಗೊತ್ತು ಏನಾಗ್ಬೋದು, ಯಾಕಾಗ್ತಿದೆ, ಯಾವ ಬದಲಾವಣೆ ಬರ್ಬೋದು ಅಂತ. ಓಕೆನಾ. ನಿಮಗಿಲ್ಲಿ ಯಾವುದೇ ಡೌಟ್ ಬೇಡ, ನಿಮ್ಮ ಅಂತರ್ಧ್ವನಿಯನ್ನು ಕೇಳಿ ಮುಂದೆ ಹೋಗಿ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಿ ಕಾಳಿಮಾರವರು. ನಿಮಗೆ ಅವಾಗವಾಗ ಅನುಮಾನಗಳು, ಡೌಟ್ಗಳು, ಕೆಲವೊಂದು ಘಟನೆಗಳು ನಿಮ್ಮ ಸಕ್ಸಸ್ಗೆ ಅಡ್ಡಿ ಆಗ್ಬೋದು. ಅವೆಲ್ಲ ಜಸ್ಟ್ ಒಂದು ಲೆಸನ್ಸ್ ಅಷ್ಟೇ. ನೀವು ಹುಷಾರಾಗಿರೋದಕ್ಕೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗಿ ಹೋಗ್ತಿರೋವಾಗಲೂ ಕೆಲವೊಂದು ಅಬ್ಸ್ಟಕಲ್ಸ್ ಬರ್ಬೋದು ಅನ್ನೋ ಎಚ್ಚರಿಕೆಯಿಂದ ಅಷ್ಟೇ. ಬಟ್ ಅದೇ ಜೀವನ ಅಲ್ಲ ಇಲ್ಲಿ ನಿಮಗೆ ಅಂತ ಈ ಒಂದು ನೇಮ್, ಈ ಒಂದು ಫೋಟೋ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಿದೆ. ಓಕೆ, ಅದನ್ನು ನಾವಿಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಕಾರ್ಡ್ ಇಲ್ಲಿ 3 ನಂಬರ್ ಇದೆ. ನಿಮಗೆ ಗುರುಬಲ ತುಂಬ ಚೆನ್ನಾಗಿ ಇದೆ. ಈಗ ಕಾಳಾಧಾರ ಅಂದರೆ ಚಂದ್ರನ ಶಕ್ತಿ, ಜ್ಞಾನ, ಶಾಂತಿ ಮತ್ತು ಅಂತರಂಗದ ಸಮತೋಲನವನ್ನು ಧರಿಸುವವಳು ಅಂತ ಅರ್ಥ. ನಿಮ್ಮ ಮನಸ್ಸು ಶಾಂತವಾಗುವ ಸಮಯ ಬಂದಿದೆ. ಇಷ್ಟು ದಿನ ನೀವೇನು ತುಂಬ ಮಾನಸಿಕವಾಗಿ ನೋವು ತಿಂತಿದ್ದೀರಾ, ಅದೆಲ್ಲ ದೂರವಾಗಿ ನಿಮ್ಮ ಮನಸ್ಸು ಶಾಂತವಾಗುವಂತಹ ಟೈಮ್ ಬಂದಿದೆ ಅಂತ ಇಲ್ಲಿ ಕಾಳಿಮಾರವರಿಂದ ನಿಮಗೆ ಇಲ್ಲಿ ಮೆಸೇಜ್ ಬಂದಿದೆ. ಸೊ ನೋಡ್ಬೋದು ನೀವಿಲ್ಲಿ ಬ್ಲೂ ಕಲರ್ ಥ್ರೋಟ್ ಚಕ್ರಗೆ ಸಂಬಂಧಪಟ್ಟಿದ್ದು, ಸ್ಕೈ ಬ್ಲೂ ಕಲರ್ ಅಲ್ವಾ. ಇಷ್ಟು ದಿನ ನಿಮ್ಮ ಮನಸ್ಸಿನ ಮಾತನ್ನು ಹೇಳೋದಿಕ್ಕೆ, ನಿಮ್ಮ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಿಕ್ಕೆ ಸ್ಟಾಪ್ ಆಗ್ತಿತ್ತು. ಥ್ರೋಟ್ ಚಕ್ರ ಸಹಾಯ ಮಾಡ್ತಿರ್ಲಿಲ್ಲ. ನೀವು ತುಂಬ ಚೆನ್ನಾಗಿ ಮಾತಾಡಬಲ್ಲರು. ಓಕೆನಾ, ತುಂಬ ಚೆನ್ನಾಗಿ ಇಂಟರ್ವ್ಯೂಸಲ್ಲಿ ಪಾಸ್ ಮಾಡಬಲ್ಲರು. ನಿಮ್ಮದು ಯಾವುದೇ ತಪ್ಪಿಲ್ಲ, ನೀವು ಸರಿಯಾಗಿದ್ದೀರ, ನೀವು ಪ್ರಾಮಾಣಿಕರು, ನಿಮ್ಮ ಪ್ರೀತಿ ಪ್ರಾಮಾಣಿಕವಾದದ್ದು, ನಿಮ್ಮ ಮನಸ್ಸು ಪ್ರಾಮಾಣಿಕವಾದದ್ದು, ತುಂಬ ಕ್ಲಿಯರ್ ಆಗಿ ನೀವು ಹೇಳ್ತೀರಾ. ಆ ಒಂದು ಬ್ಲೆಸ್ಸಿಂಗ್ಸ್ ಎನರ್ಜಿ ಇಲ್ಲಿ ಇದೆ. ಅಷ್ಟೇ ಅಲ್ಲ, ಜಸ್ಟ್ ಸಿ ಥರ್ಡ್ ಐ ನೀವು ಧ್ಯಾನಿಗಳು. ನಿಮಗೆ ಡ್ರೀಮ್ಸ್ ಕಮ್ ಟ್ರೂ, ವಿಷನ್ಸ್ ಪ್ರತಿಯೊಂದು ಪಾಸಿಬಲ್ ಇದೆ ಪ್ರಾಕ್ಟೀಸ್ ಮಾಡಿದ್ರೆ. ಆ ಒಂದು ಮೆಸೇಜ್ ಇದೆ ಈ ಕಾರ್ಡಲ್ಲಿ. ನಿಮ್ಮ ಇಂಟ್ಯೂಷನ್ ಸರಿಯಾದ ದಾರಿಗೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ಮೆಸೇಜ್ ಸಹ ಇದೆ ಈ ಕಾರ್ಡಲ್ಲಿ. ನಿಮಗೆ ಕೆಲಸ, ಆರೋಗ್ಯ, ನಿಮ್ಮ ಜೀವನ ನಿಧಾನ ಅಂತ ನೀವು ಅನ್ಕೋಬೋದು. ನಿಧಾನವಾದರೂ ಉತ್ತಮವಾದ ಪ್ರಗತಿ ನಿಮ್ದಾಗುತ್ತೆ ಅಂತ ಈ ಕಾರ್ಡಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಳೆಯ ಭಯ, ದುಃಖ ಮತ್ತು ಅಡೆತಡೆಗಳನ್ನ ಬಿಡುವ ಸಮಯ ಇದು. ಯಾವುದೋ ಒಂದು ವಿಚಾರನ ಅಥವಾ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡು ನೀವು ಅದಕ್ಕೆ ನೋವು ಪಡೋ ಅಗತ್ಯವಿಲ್ಲ. ಫ್ಯೂಚರ್ ತುಂಬ ದೊಡ್ಡದಾಗಿದೆ, ಬ್ರೈಟ್ ಆಗಿದೆ, ಬ್ಯೂಟಿಫುಲ್ ಆಗಿದೆ. ಓಕೆನಾ. ಹಳೆ ಪಾಸ್ಟ್ ಮೆಮೊರೀಸ್, ಪೇನ್ ಹೊಂದಿರುವಂತಹ ಘಟನೆಗಳನ್ನ ಬಿಡೋದು ತುಂಬ ಒಳ್ಳೆಯದು ಅಂತ ಈ ಕಾರ್ಡ್ ಹೇಳ್ತಿದೆ. ನಿಮ್ಮ ಜೀವನಕ್ಕೆ ಶಾಂತಿ ಬರುತ್ತೆ, ಸ್ಪಷ್ಟತೆ ಬರುತ್ತೆ, ಹೊಸ ಅವಕಾಶಗಳು ಬರಲಿದೆ. ಧೈರ್ಯ ಮತ್ತು ತಾಳ್ಮೆಯಿಂದ ಮುಂದುವರಿಯಬೇಕು, ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತ ಕಾಳಾಧಾರ ಕಾರ್ಡ್ ನಿಮಗೆ ಇಲ್ಲಿ ಹೇಳ್ತಿದೆ. ಓಕೆನಾ, ತುಂಬ ಬ್ಯೂಟಿಫುಲ್ ಮೆಸೇಜ್ ಇದೆ ನಿಮಗೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಕಾಳಿಕಾ ತಾಂತ್ರಿಕ ಅಂತ ಬರ್ಬೋದು. ಕಾಳಿಕಾ ತಾಂತ್ರಿಕ ಅಂದರೆ ಅಂತರಂಗದ ಶಕ್ತಿ, ರಕ್ಷಣೆ ಮತ್ತು ಅಜ್ಞಾನವನ್ನು ದೂರ ಮಾಡುವ ದೈವಿಕ ಶಕ್ತಿ ಅಂತ ಹೇಳ್ತೀವಿ. ಓಕೆನಾ. ಇಲ್ಲಿ ಅವರಿಗೆ ತೊಂದರೆ ಕೊಡೋ ಒಬ್ಬರನ್ನ ನೋಡಿ, ಕಾಲಲ್ಲಿ ತುಳಿದಿದ್ದಾರೆ. ಮೂನ್ ಎನರ್ಜಿ ಇದೆ ನೋಡಿ ಹಿಂದೆ ಅಲ್ವಾ, ಧೈರ್ಯವಾಗಿ ನಿಂತಿರೋ ಅಂಥದ್ದು.
ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುವ ಸಮಯ ಅಂತ ಈ ಕಾರ್ಡ್ ಹೇಳುತ್ತೆ. ನೆಗೆಟಿವ್ ಪರ್ಸನ್ ಇಲ್ಲಿ ನಿಮ್ಮಿಂದ ದೂರ ಹಾಕ್ತಿದ್ದಾರೆ. ನಿಮಗೆ ಬ್ಲಾಕ್ ಮ್ಯಾಜಿಕ್ ಮಾಡಿರಬಹುದು, ನಿಮ್ಮ ದುಡ್ಡು ವಿಚಾರದಲ್ಲಿ ನಿಮಗೆ ತೊಂದರೆ ತಂದಿರ್ಬೋದು, ನಿಮ್ಮ ರಿಲೇಶನ್ಶಿಪ್ ವಿಚಾರದಲ್ಲಿ ಒಬ್ರು ಅಡ್ಡಿ ಆಗ್ತಿರ್ಬೋದು. ಅವರು ದೂರ ಆಗುವಂತಹ ಸಮಯ ಬಂದಿದೆ ಅಂತ ನಾವಿಲ್ಲಿ ನೋಡ್ಬೋದು. ನಿಮ್ಮಲ್ಲಿದ್ದಂತಹ ಭಯ, ನಕಾರಾತ್ಮಕತೆ ಮತ್ತು ಅಡೆತಡೆಗಳು ಧೈರ್ಯದಿಂದ ನೀವೇ ಎದುರಿಸುವ ಒಂದು ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಇಷ್ಟರಲ್ಲೇ ಮೊದಲಿದ್ದ ನೀವೇ ಬದಲಾಗ್ತಿದ್ದೀರಾ ಅಂತ ಈ ಕಾರ್ಡಿಲ್ಲಿ ನಿಮಗೆ ಮೆಸೇಜ್ ಕೊಡುತ್ತೆ. ನಿಮ್ಮ ಪವರ್, ನಿಮ್ಮ ಶಕ್ತಿ, ನಿಮ್ಮ ಸಿಕ್ಸ್ ಸೆನ್ಸ್, ನಿಮ್ಮ ಇಂಟ್ಯೂಷನ್ ಪವರ್ನ ಮೇಲೆ ನೀವು ಏನನ್ನು ಬೇಕಾದರೂ ಗೆಲ್ಲಬಹುದು. ನಿಮ್ಮ ಪ್ರಾಬ್ಲಮ್ಸ್ ತುಂಬ ಈಸಿಯಾಗಿ ನೀವು ರಿಮೂವ್ ಮಾಡಬಹುದು ಅನ್ನೋ ಒಂದು ಮೆಸೇಜ್ ಇಲ್ಲಿ ಕಾಳಿಕಾ ತಾಂತ್ರಿಕ. ನೀವೇ ಒಂದು ತಂತ್ರನ ಹುಡಿಯಲ್ಲಿ ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ತೀರಾ. ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್, ಹೆಲ್ತ್ ಪ್ರಾಬ್ಲಮ್ಸ್, ಪ್ರತಿಯೊಂದು ದೂರ ಆಗುತ್ತೆ. ನಿಮಗೆ ಇಲ್ಲಿ ದೈವಿಕ ಶಕ್ತಿಗಳು ಇರುವುದರಿಂದಲೇ, ನೀವು ಡಿವೈನ್ ಪವರ್ ಹೊಂದಿರೋದ್ರಿಂದಲೇ ನೀವಿವತ್ತು ಈ ರೀಡಿಂಗ್ಗೆ ಬಂದಿದ್ದೀರಾ. ನೆಕ್ಸ್ಟ್ ಇಲ್ಲಿ ನೋಡಬಹುದು ನೀವು ಕಮಲಾದೇವಿ. ಕಮಲಾದೇವಿ ಕಾರ್ಡ್ ಲಕ್ಷ್ಮೀ ಸ್ವರೂಪದ್ದು. ಸಮೃದ್ಧಿ, ಅದೃಷ್ಟ, ಶಾಂತಿ, ಸಂತೋಷ ಮತ್ತು ಹೊಸ ಅವಕಾಶಗಳ ಸಂಕೇತ ಈ ಕಾರ್ಡ್ ಅಲ್ವಾ. ತುಂಬಾ ಬ್ಯೂಟಿಫುಲ್ ಕಾರ್ಡ್ ಇದು. ನಿಮ್ಮ ಜೀವನದಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ, ಅವಕಾಶಗಳಿಲ್ಲ ಅಂತ, ಅವೆಲ್ಲ ಬರುವಂತಹ ಸಮಯ, ಉತ್ತಮ ಅವಕಾಶಗಳು. ಅದರಲ್ಲೂ ಮನೆಯಲ್ಲಿ ಶಾಂತಿ, ಸಂಬಂಧಗಳಲ್ಲಿ ಸುಧಾರಣೆ. ನಿಮ್ಮ ಫ್ಯಾಮಿಲಿಯಲ್ಲಿ ಇಷ್ಟು ದಿನ ಇದ್ದಂತಹ ಗಲಾಟೆಗಳು ಸಡನ್ ಆಗಿ ಶಾಂತವಾಗೋದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತೀರಾ. ಓಕೆನಾ. ಕೃತಜ್ಞತಾ ಮನೋಭಾವನದಿಂದ ಇರಿ. ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳಿ. ಯಾರನ್ನು ಇಲ್ಲಿ ಕಂಪ್ಲೇಂಟ್ಸ್ನ ಮಾಡಬೇಡಿ. ಲಕ್ಷ್ಮಿ ಒಲಿಬೇಕು ಅಂದ್ರೆ ನಿಮ್ಮ ಮೈಂಡ್ನ ಚೇಂಜ್ ಮಾಡ್ಕೊಳ್ಳಿ. ಶಾಂತವಾಗಿರಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡ್ತಿದ್ರೇನೆ ನಿಮಗೆ ಏನು ಬೇಕೋ ಆ ರೀತಿ ಒಂದು ಸಿಚುವೇಶನ್, ಪರ್ಸನ್, ವಸ್ತು ನಿಮ್ಮ ಪರವಾಗಿ ಬದಲಾಗುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ, ಅದ್ರ ಮೇಲೆ ಕಂಪ್ಲೇಂಟ್ ಮಾಡಬೇಡಿ. ಓಕೆನಾ. ಏನಾದರೂ ಒಂದು ಕಂಪ್ಲೇಂಟ್ ಮಾಡಬೇಕು ಅನ್ನೋ ಟೈಮ್ ಬಂದಾಗ ನಿಮ್ಮ ಹತ್ರ ಇರುವ ಪ್ರತಿಯೊಂದು ನೀವು ಡೈಲಿ ಯೂಸ್ ಮಾಡೋ ವಸ್ತುಗಳಾಗಿರ್ಬೋದು, ನಿಮ್ಮ ವರ್ಕ್ ಪ್ಲೇಸ್, ನಿಮ್ಮ ಪೇರೆಂಟ್ಸ್, ನಿಮ್ಮ ಫ್ರೆಂಡ್ಸ್, ನಿಮಗೆ ನೀವೇ ಥ್ಯಾಂಕ್ಸ್ ಹೇಳ್ಕೊಳ್ಳೋ ಅಂಥದ್ದು. ನಿಮ್ಮ ಮನೆಗೆ, ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಗೆ, ನಿಮ್ಮ ಲೈಫ್ಗೆ ಏನೆಲ್ಲ ಹೆಲ್ಪ್ ಮಾಡ್ತಿದ್ದಾವೆ ಪ್ರತಿಯೊಂದಕ್ಕೂ ನೀವು ಥ್ಯಾಂಕ್ಸ್ ಹೇಳ್ತಾ ಹೋಗಿ, ಗ್ರ್ಯಾಟಿಟ್ಯೂಡ್ ಹೇಳ್ತಾ ಹೋಗಿ. ನಿಮ್ಮನ್ನ ನೆಗೆಟಿವ್ ಒಂದು ತೊಂದರೆ ದೂರ ಆಗ್ತಾ ಹೋಗುತ್ತೆ ನಿಮ್ಮ ಲೈಫಲ್ಲಿ. ಆ ಒಂದು ಮೆಸೇಜ್ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ, ನಿಮ್ಮ ತಾಳ್ಮೆ, ಸಹನೆ, ಪ್ರತಿಯೊಂದಕ್ಕೂ ತಕ್ಕ ಪ್ರತಿಫಲ ತುಂಬ ಬೇಗನೆ ಇಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನಾವಿವತ್ತು ಟ್ಯಾರೋಟಲ್ಲಿ ನೋಡ್ತಿದ್ದೀವಿ. ಎಸ್, ಮೂನ್ ಎನರ್ಜಿಯಲ್ಲಿ ಕೆಲವೊಂದು ಕಾರ್ಡ್ಸ್ನ ನಾವಿವತ್ತು ಕಲೆಕ್ಟ್ ಮಾಡೋಣ. ಎಸ್, ಸೊ ನೋಡ್ಬೋದು ನೀವಿಲ್ಲಿ ಮೆಡಿಟೇಟ್ ನೋಡಿ. ಪ್ರತಿಯೊಂದು ಕಾರ್ಡು ಇಲ್ಲಿ ನಿಮಗೆ ಏನು ಒಂದು ಗೈಡೆನ್ಸ್ ಕೊಡ್ತಿದೆ, ಮೆಸೇಜ್ ಕೊಡ್ತಿದೆ ಅಂದರೆ, ನೀವು ಹೊರಗಿನ ಪ್ರಪಂಚದಿಂದ ಯಾವುದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ನಿಮ್ಮ ಪರವಾಗಿ ನಡೀಬೇಕು ಅಂದರೆ ನೀವಿಲ್ಲಿ ಸ್ಪಿರಿಚುವಲಿ ಹೋಗಿ ನಿಮ್ಮ ಲೈಫ್ನ ಬದಲಾಯಿಸ್ಕೋಬೋದು. ಮೆಡಿಟೇಟ್ ಮಾಡಬೇಕು. ಓಕೆನಾ. ನಿಮ್ಮಲ್ಲಿ ಇಂಟ್ಯೂಷನ್ ಪವರ್ ತುಂಬ ಜಾಸ್ತಿ ಇದೆ. ನೀವು ಯಾವ ಒಂದು ಪ್ರಾಬ್ಲಮ್ನ ಬೇಕಾದರೂ ಈಸಿಯಾಗಿ ನಿಮ್ಮ ಲೈಫಲ್ಲಿ ಸಾಲ್ವ್ ಮಾಡ್ಕೋಬೋದು. ಓಕೆನಾ. ಆತುರವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಓಕೆನಾ. ಆ ಒಂದು ಮೆಸೇಜ್ ಕೊಡ್ತಿದೆ ಇಲ್ಲಿ. ಇದೊಂದು ಯೂನಿವರ್ಸಲ್ ಪವರ್ ನಿಮ್ಮಲ್ಲಿ ಇರುವುದರಿಂದಲೇ ಕಾಳಿಮಾರವರ ರೀಡಿಂಗ್ನ ನೀವು ಇವತ್ತು ನೋಡ್ತಿದ್ದೀರಾ. ನೋಡಿ, ಇಲ್ಲಿ ನಿಮ್ಮ ಪರ್ಸನಲ್ ಇಶ್ಯೂ ಏನಿದೆ ಅದಕ್ಕೆ ಸೊಲ್ಯೂಷನ್ ಸಿಗೋ ಅಂತಹ ಟೈಮ್. ಓಕೆ. ಇಷ್ಟು ದಿನ ಒಂದು ವಿಚಾರದಲ್ಲಿ ನೀವು ತುಂಬಾನೇ ನೋವು ತಿಂದಿದ್ದೀರಾ. ಅದಕ್ಕೆ ಯಾವ ಒಂದು ವಿಚಾರ ಬದಲಾಗಬೇಕು ಅಂತ ಇಷ್ಟು ದಿನ ನೀವು ಪ್ರಯತ್ನ ಪಡ್ತಿದ್ರಿ, ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುವಂತಹ ಟೈಮ್ ಬಂದಿದೆ. ಓಕೆನಾ. ಆ ಒಂದು ಮೆಸೇಜ್ ನಿಮಗೆ ಕಾಳಿಮಾರವರು ಇಲ್ಲಿ ಕೊಡ್ತಿದ್ದಾರೆ. ಎಸ್, ಎವ್ರಿ ಡೇ 15 ಮಿನಿಟ್ಸ್ ಮೆಡಿಟೇಷನ್ನ ಮಾಡಿ ನೀವಿಲ್ಲಿ. ಬ್ಯಾಲೆನ್ಸ್ ಸ್ಪಿರಿಚುಯಾಲಿಟಿ ಆ್ಯಂಡ್ ಪ್ರಾಕ್ಟಿಕಾಲಿಟಿ. ಸೊ ನೀವು ಸ್ಪಿರಿಚುವಲ್ ಪರ್ಸನ್ ಅಂದ ತಕ್ಷಣ ನಿಮ್ಮ ಲೈಫ್ನ, ಸಮಾಜ, ಓಕೆನಾ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿನ ಎಲ್ಲ ಬಿಟ್ಟು ಸ್ಪಿರಿಚುವಲ್ ಕಡೆನೇ ಇರಬೇಕು, ಸ್ವಾಮೀಜಿಗಳು ಆಗಬೇಕು ಅಂತ ಇಲ್ಲ. ನಿಮ್ಮ ಲೈಫ್ನ ಕಾರ್ಮಿಕ್ ಪ್ಯಾಟರ್ನ್ಸ್ನ ಬದಲಾಯಿಸ್ಕೊಳ್ಳೋದಕ್ಕೆ ನಿಮ್ಮಲ್ಲಿರುವ ಡಿವೈನ್ ಪವರ್ಗೆ ಸ್ಪಿರಿಚುಯಾಲಿಟಿ ಹೆಲ್ಪ್ ಮಾಡುತ್ತೆ. ಓಕೆ. ಸಂಪೂರ್ಣವಾಗಿ ನೀವು
ಪೂಜೆ ಧ್ಯಾನದಿಂದ ದೂರ ಇರಿ ಅಂತ ಇಲ್ಲಿ ಹೇಳ್ತಿಲ್ಲ. ಸ್ಪಿರಿಚುವಲ್ ಬೇಕು, ಪ್ರಾಕ್ಟಿಕಲ್ ಆಗಿ ಇರಬೇಕು. ನೀವು ಯಾವ ಒಂದು ವಿಚಾರವಾದ್ರೂ ಆಗ್ಲಿ ಮೂಢವಾಗಿ ನಂಬೇಡಿ, ಪ್ರತಿಯೊಂದನ್ನು ಆಲೋಚನೆ ಮಾಡಿ ನಂಬಬೇಕು ನೀವಿಲ್ಲಿ ಅಂತ ಟ್ಯಾರೋ ಇವತ್ತು ನಿಮಗೆ ಗೈಡೆನ್ಸ್ ಕೊಡ್ತೇವೆ. ಓಕೆ, ಎ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ಇಷ್ಟು ದಿನ ನಿಮ್ಗೆ ಇದ್ದಂತಹ ತೊಂದರೆಗಳು ಎಲ್ಲ ದೂರ ಆಗಿ ಹ್ಯಾಪಿನೆಸ್ ಬರುತ್ತೆ, ಕಂಫರ್ಟ್ ಸಿಗುತ್ತೆ, ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಜೀವನ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಲ್ಲಿ ಸಿಗೋದನ್ನ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಓಕೆ, ತುಂಬಾ ಪಾಸಿಟಿವ್ ಕಾರ್ಡ್ಸ್ ಇದೆ ಇಲ್ಲಿ ನಿಮ್ಗೆ. ಬದಲಾವಣೆ ನಿಮ್ಮಿಂದಾನೇ ಸಾಧ್ಯ. ಓಕೆ, ನೋಡೋಣ ಟ್ಯಾರೋಟ್, ಮೈನ್ ಟ್ಯಾರೋಟ್ ಯಾವ ಮೆಸೇಜ್ ಇದೆ ನಿಮ್ಗೆ. ಸೊ ನೋಡ್ಬೋದು ಎಲ್ಲ ಕಾರ್ಡ್ಸ್ ರಿವರ್ಸ್ ಬಂದು ಲಾಸ್ಟ್ಗೆ ಹೈ ಪ್ರೆಸ್ಟ್ ಬಂದಿದೆ ಅಲ್ವಾ. ಬ್ಯೂಟಿಫುಲ್. ನೋಡಿ ಇಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಪ್ರತಿಯೊಂದು ಸಿಗುತ್ತೆ. ಹೆಲ್ತ್, ವೆಲ್ತ್ ಅಲ್ವಾ, ಮನಿ, ಸಕ್ಸಸ್, ಹ್ಯಾಪಿನೆಸ್, ರಿಲೇಶನ್ಶಿಪ್, ಲವ್, ಎಂಜಾಯ್ಮೆಂಟ್ ಎಲ್ಲ ಪ್ರತಿಯೊಂದು ಸಿಗುತ್ತೆ ನಿಮ್ಗೆ ಇಲ್ಲಿ. ಬಟ್ ನೀವು ಇದನ್ನ ರಿಸೀವ್ ಮಾಡ್ಕೊಳ್ಳೋ ಮೂಡಲ್ಲಿ ಇಲ್ಲ. ಎಲ್ಲ ನಿಮ್ಮ ಸೋಲ್ ಚೂಸ್ ಮಾಡಿದೆ ಕಂಫರ್ಟ್ಸ್ ಲೈಫ್, ಬಟ್ ಅದನ್ನ ರಿಸೀವ್ ಮಾಡ್ಕೊಳ್ತಿಲ್ಲ ಇಲ್ಲಿ. ಯಾಕೆಂದ್ರೆ ನೋಡ್ಬೋದು ನೀವು ಇಲ್ಲಿ ಚಾರಿಟ್ ರಿವರ್ಸ್ ಬಂದಿದೆ. ನಿಮ್ಮ ಡಿಸಿಷನ್ಸ್ ಅಷ್ಟೊಂದು ಸರಿ ಇಲ್ಲ. ಕೆರಿಯರ್ ಪಾತ್ ಅಲ್ಲಿ ಆಗಿರ್ಬೋದು, ನಿಮ್ಮ ಸೋಲ್ ಪರ್ಪಸ್ ಮೇಲೆ ನೀವು ನಡೀತಾ ಇಲ್ಲ. ಓಕೆನಾ. ಈ ವ್ಯಕ್ತಿ ತುಂಬಾನೇ ತನ್ನನ್ನ ಇಲ್ಲಿ ಪ್ರೊಟೆಕ್ಟ್ ಮಾಡ್ಕೊಂಡಿರ್ತಾನೆ. ತುಂಬಾನೇ ನೋಡ್ಬೋದು ಅವ್ರಿಗೆ ರಾಜ್ಯಗಳಿದಾವೆ ಅಲ್ವಾ. ಕ್ರೌನ್ ಚಕ್ರ ತುಂಬಾ ಚೆನ್ನಾಗಿದೆ, ಹಾರ್ಟ್ ಚಕ್ರ ಚೆನ್ನಾಗಿ ಹೀಲ್ ಮಾಡ್ಕೊಳ್ತಾರೆ. ಮಂತ್ರಗಳಿಂದ ಬರೆದಂತಹ ಡ್ರೆಸ್ನ ಸಹ ಇಲ್ಲಿ ವೇರ್ ಮಾಡಿದ್ದಾರೆ. ಬಟ್ ಇದು ರಿವರ್ಸ್ ಬಂದಿದೆ. ನೀವು ಸರಿಯಾದ ದಾರಿಗೆ ಹೋಗ್ಬೇಕು ಅಂದ್ರೆ ನಿಮ್ಗೆ ಇಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಇದಾವೆ, ಕ್ಲಾರಿಟಿ ಇಲ್ಲ. ನಿಮ್ಮ ಸಬ್ ಕಾನ್ಶಿಯಸ್ ಮತ್ತು ಕಾನ್ಶಿಯಸ್ ಎರಡು ನಂಬೋ ರೀತಿ ಇಲ್ಲ ನಿಮ್ಮ ಒಂದು ಪ್ರೋಗ್ರಾಮ್. ನಿಮ್ಮ ಒಂದು ಸರಿಯಾದ ಡಿಸಿಷನ್ ನಿಮ್ಮ ಲೈಫಲ್ಲಿ ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ದಾರಿನ ತೋರಿಸುತ್ತೆ. ಬಟ್ ಈಗ ನೀವು ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಫೇಲ್ ಆಗಿದ್ದೀರಾ. ರಿಟರ್ನ್ ಬರೋದಕ್ಕೆ ನಿಮ್ಗೆ ನೀವು ಏನ್ ಎಫರ್ಟ್ ಹಾಕಿದ್ದೀರಾ ಅಥವಾ ಯಾವ ಒಂದು ವಿಚಾರಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ಪ್ರೀತಿಗೆ, ಮನಿಗೆ, ಹೆಲ್ತ್ಗೆ, ಕೆರಿಯರ್ಗೆ, ಆ ಒಂದು ವಿಚಾರ ನಿಮ್ಮ ಪರವಾಗಿ ಬದಲಾಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. 6 months ಆದ್ರೂ ಟೈಮ್ ತಗೊಳುತ್ತೆ. ಅಷ್ಟರಲ್ಲೇ ನೀವು ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ. ವೆಯ್ಟ್ ಮಾಡುವಂಥದ್ದಿಲ್ಲ, ಪೇಷನ್ಸ್ ಇಲ್ಲ, ಇದು ನನಗೆ ಸಂಬಂಧಪಟ್ಟಿದ್ದೆಲ್ಲ ಬೇರೆದ್ ನೋಡೋಣ ಅಂತ ಅಂದ್ಬಿಟ್ಟು ಬೇಗ ಡಿಸಿಷನ್ಸ್ನ ಇಲ್ಲಿ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೆ ಇಲ್ಲಿ ನೀವು ಸರಿಯಾದ ದಾರಿನ ಚೂಸ್ ಮಾಡಿದ್ರು ನಿಮ್ಗೆ ಸರಿಯಾದ ರಿಟರ್ನ್ ಸಿಗ್ತಾ ಇಲ್ಲ ಇಲ್ಲಿ. ಇದು ನಿಮ್ಮ ಈ ಜನ್ಮದ್ದು ಮಾತ್ರ ಅಲ್ಲ, ಪಾಸ್ಟ್ ಲೈಫ್ ಇಂದಾನು ನೀವು ಹೀಗೆ ಮಾಡ್ತಿದ್ದೀರಾ. ಶಾರ್ಟ್ ಕಟ್ಸ್ ನ ಹುಡುಕ್ತಿದ್ದೀರಾ ಇಲ್ಲಿ ಸಕ್ಸಸ್ಗೆ, ನಿಮ್ಮ ಪ್ರೀತಿನ ನೀವು ಪಡ್ಕೊಳ್ಳೋದಿಕ್ಕೆ ಅಲ್ವಾ. ಇಲ್ಲೊಬ್ರು ಅಬ್ಸರ್ವ್ ಮಾಡ್ತಿದ್ದಾರೆ ನೋಡಿ, ಆ ಕಡೆ ತಿರುಗಿದ್ದಾರೆ, ಬಟ್ ಒಬ್ರು ಕಾವಲ್ ಕಾಯ್ತಿದ್ದಾರೆ. ನೀವು ಪೇಷನ್ಸ್ ಇಂದ, ತಾಳ್ಮೆಯಿಂದ, ಸಹನೆಯಿಂದ ಮುಂದುವರಿಬೇಕು. ನಿಮ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರೀತಿ ರಿಟರ್ನ್ಸ್ ತುಂಬಾ ಬೇಗ ಬರುತ್ತೆ. ಸಡನ್ ಚೇಂಜಸ್, ಜಾಬ್ ಚೇಂಜಸ್ ನೋಡ್ಬೋದು. ದ ಎಂಪ್ರಯರ್ ಕಾರ್ಡ್ ಬಂದಿದೆ. ಸೊ ಇಲ್ಲಿ ನಿಜವಾಗಿಯೂ ನಿಮ್ಗೆ ಪ್ರತಿಯೊಂದು ಸಕ್ಸಸ್ ಸಿಗುತ್ತೆ. ಹ್ಯಾಪಿಯಾಗಿ ನೀವು ಜೀವನದಲ್ಲಿ ಇರ್ತೀರಾ. ನೀವು ಅನ್ಕೊಂಡಿದ್ದನ್ನ ನೀವು ಸಾಧಿಸ್ತೀರಾ. ಬಟ್ ಭಯ, ಕನ್ಫ್ಯೂಷನ್, ಡೌಟ್, ಅನುಮಾನಗಳು ನಿಮ್ಮನ್ನ ಇಲ್ಲಿ ಕಂಟ್ರೋಲ್ ಮಾಡ್ತಿದ್ದಾವೆ. ಓಕೆನಾ. ಹಾರ್ಟ್ ಚಕ್ರ ಮೇಲೆ ವರ್ಕ್ ಮಾಡಬೇಕು ನೀವು. ಸಹಸ್ರಾರ ಚಕ್ರ, ಡಿವೈನ್ ಪವರ್ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇದೆ. ನೀವಿಲ್ಲಿ ನೋಡ್ಬೋದು ಟ್ಯಾರೋಟ್ ಒಂದು ಸಿಂಬಲ್ನ ಹಿಡಿದಿದ್ದಾರೆ ಅಲ್ವಾ. ಪವರ್, ನಿಮ್ಮಲ್ಲಿ ಪವರ್ ಇದೆ, ಯೂನಿವರ್ಸಲ್ ಪವರ್ ಇದೆ. ಹಾರ್ಟ್ ಚಕ್ರ ಹೀಲ್ ಆಗಬೇಕು, ನಿಮ್ಮ ಅನುಮಾನಗಳನ್ನ ದೂರ ಮಾಡಬೇಕು. ಓಕೆ, ಆ ಒಂದು ಮೆಸೇಜ್ ಇದೆ ಇಲ್ಲಿ ನಿಮಗೆ. ಅಂಡ್ ದ ಹೈ ಪ್ರೀಸ್ಟ್ ಬಂದಿದೆ ನೋಡಿ. ಹೈ ಪ್ರೀಸ್ಟ್, ನೀವೊಬ್ಬ ಹೈ ಪ್ರೀಸ್ಟ್, ಕಾಳಿಮಾರವರು ಹೇಳ್ತಿರೋದು ಅಲ್ವಾ. ಡಿವೈನ್ ಪವರ್, ಕ್ರೌನ್ ಚಕ್ರ, ಹಾರ್ಟ್ ಚಕ್ರ, ಟ್ಯಾರೋ ಅಂತ ಬರ್ದಿದೆ ನೋಡಿ ಬುಕ್ ಮೇಲೆ ಅಲ್ವಾ. ಆಫ್ ಮೂನ್ ಇದೆ ಇಲ್ಲಿ ನಿಮಗೆ ಅಲ್ವಾ. ನೀವು ನಿಮ್ಮ 5 ಸೆನ್ಸಸ್ನ ಕಂಟ್ರೋಲ್ ಮಾಡ್ಕೋಬಲ್ರಿ. ನಾನ್ ವೆಜ್ ತಿನ್ಬಾರ್ದು ಅಂದ್ರೆ ತಿನ್ನೋದಿಲ್ಲ. ಓಕೆನಾ. ನೀವೇನು ಶಪಥ ಮಾಡ್ಕೊಳ್ತೀರೋ ಅದನ್ನ 100% ಮಾಡಿ ತೋರಿಸ್ತೀರ. ಓಕೆನಾ. ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ಹೋಗಿ ತೋರಿಸ್ತೀರ. ಇಷ್ಟು ದಿನ ವ್ರತ ಮಾಡ್ತೀನಿ ಅಂದ್ರೆ ಮಾಡಿ ತೋರಿಸ್ತೀರ. ಅದಕ್ಕೆ ನೀವಿಲ್ಲಿ ಯೂನಿವರ್ಸ್ ಚೂಸ್ ಚೈಲ್ಡ್ ಅಂತ ಪ್ರೂವ್ ಆಗಿದೆ. ನಿಮ್ಮ ಬಳಿಗೆ ತುಂಬಾ ಜನ ಬಂದು ಗೈಡೆನ್ಸ್ನ ತಗೊಳ್ತಾರೆ. ಆ ಟೆಂಪಲ್ ಎಲ್ಲಿದೆ ಹೇಳು ಅಲ್ವಾ.
ಯಾವ ಒಂದು ನಂಬರ್ ಬೆಸ್ಟು, ಯಾವ ಒಂದು ದಿನ ಬೆಸ್ಟು, ಹೇಗೆ ಮಾಡೋದು ಈ ಪೂಜೆ ಅಲ್ವಾ, ಅದನ್ನೆಲ್ಲ ನಿಮ್ಮ ಹತ್ರ ವಿಚಾರಿಸ್ತಾರೆ. ನೀವು ಹೇಳಿದ ಮಾತೆ ನಿಜ ಅಂತ ನಂಬ್ತಾರೆ, ಬಿಕಾಸ್ ನೀವು ಹೈ ಪ್ರಿಸ್ಟೆಸ್ ಇಲ್ಲಿ. ಓಕೆ, ಆ ಒಂದು ಮೆಸೇಜ್ ಇದೆ. ಇನ್ನೊಂದು 2 ಕಾರ್ಡ್ಸ್ನ ನೋಡೋಣ, ಯಾವ ಒಂದು ಗೈಡೆನ್ಸ್ ಇದೆ ನಿಮಗೆ. ವಿಶ್ವಮಾತಾ ಖಡ್ಗ ಬಂದಿದೆ. ಸೊ ವಿಶ್ವಮಾತಾ ಕಾರ್ಡ್ ನಿಮಗೆ ಏನ ಗೈಡೆನ್ಸ್ನ ಕೊಡುತ್ತೆ ಅಂದ್ರೆ, ಸಮಾನವಾಗಿ ಭೂಮಾತೆಗೆ ಪ್ರತಿಯೊಬ್ಬರು ಸಮಾನವಾದವರು, ವಿಶ್ವಮಾತೆಗೆ ಪ್ರತಿಯೊಬ್ಬರು ಸಮಾನರಾದವರು. ಸೊ ನಿಮ್ಮ ಮನಸ್ಸು ಹೇಗಿದೆ ಅಂದ್ರೆ, ಎಲ್ಲರೂ ಸಮಾನವಾಗಿ ನೋಡ್ತೀರಾ ಇಲ್ಲಿ. ಬಡವ ಶ್ರೀಮಂತ ಅಲ್ವಾ, ನಿಮ್ಗೆ ಬರೋ ಮಕ್ಕಳು ಹೆಣ್ಮಗು ಆಗ್ಲಿ ಗಂಡ್ ಮಗು ಆಗ್ಲಿ ಅಲ್ವಾ, ಮನೆ ಕೆಲಸದವರಿಂದ ಹಿಡಿದು ಅಂಗಡಿ ಶಾಪ್ಗೆ ಹೋದಾಗ ವ್ಯಕ್ತಿ ಪ್ರತಿಯೊಬ್ಬರನ್ನು ಒಂದೇ ಈಕ್ವಲ್ ಆಗಿ ನೋಡ್ತೀರಾ. ಇವ್ರು ಹೆಚ್ಚು ಇವರು ಕಡಿಮೆ ಅನ್ನೋ ಮನೋಭಾವನೆ ಇಲ್ಲ ನಿಮ್ಗೆ. ಪ್ರಾಣಿಗಳನ್ನ ಸಹ ನೀವು ಇಲ್ಲಿ ಪ್ರೀತಿಸ್ತೀರಾ, ಯಾವುದೇ ಭೇದ ಭಾವ ಮಾಡೋದಿಲ್ಲ. ಅಂತಹ ಮನಸ್ಥಿತಿ ಇದು ನಿಮ್ದು ಅಲ್ವಾ. ಇದರಲ್ಲೇ ಗೊತ್ತಾಗುತ್ತೆ ನೋಡಿ, ನೀವು ವಿಶ್ವಕ್ಕೆ ಸಂಬಂಧಪಟ್ಟ ಪರ್ಸನ್ ಅಲ್ವಾ. ತುಂಬಾ ಬೇಗನೆ ಕನೆಕ್ಟ್ ಆಗುತ್ತೆ. ಮೆಡಿಟೇಷನ್ಸ್, ಆಕರ್ಷಿಕ್ ರೆಕಾರ್ಡ್ಸ್ ಎಲ್ಲ ನಿಮ್ಗೆ ತುಂಬಾ ಬೇಗ ಕನೆಕ್ಟ್ ಆಗಿ ತುಂಬಾ ಬೇಗ ವಿಷನ್ಸ್ ಬರುತ್ತೆ. ಲಾಸ್ಟ್ ಬ್ಯಾಚ್ ಅಲ್ಲಿ ಪ್ರತಿಯೊಬ್ಬರಿಗೂ ವಿಷನ್ಸ್ ಬಂದಿದೆ. ಆಕರ್ಷಿಕ್ ಬ್ಯಾಚ್ ಅಲ್ಲಿ ತುಂಬಾನೇ ಪವರ್ಫುಲ್. ಓಕೆನಾ, ಡೂ ಮೆಡಿಟೇಷನ್ ಎವ್ರಿ ಡೇ. ಮತ್ತಷ್ಟು ನಿಮ್ಮ ಪವರ್, ಸೈಕಿಕ್ ಎಬಿಲಿಟೀಸ್ ಜಾಸ್ತಿ ಆಗುತ್ತೆ. ಖಡ್ಗ ನೋಡ್ಬೋದು ಇಲ್ಲಿ, ಕಟ್ ಆಗ್ತಿದೆ ಇಲ್ಲಿ ಅಲ್ವಾ. ಸೊ ಕೋಡ್ಸ್ ಕಟ್ ಈಸ್ ವೆರಿ ವೆರಿ ಪವರ್ಫುಲ್. ಆಕರ್ಷಿಕಲ್ ಆಗಿರ್ಲಿ ಅಲ್ವಾ. ನಿಮ್ಮ ಉದ್ದೇಶ ನೆಗೆಟಿವ್ ಪ್ರಾಬ್ಲಮ್ಸ್ನ ಕಟ್ ಮಾಡುವಂಥದ್ದು. ನಿಮ್ಮ ಆನ್ಸಿಸ್ಟರ್ಸ್ ರಿಪೀಟೆಡ್ ಪ್ರಾಬ್ಲಮ್ಸ್ ಮುಂದಿನ ಜನ್ರೇಷನ್ಗೆ ಹೋಗದೆ ಇರೋ ರೀತಿ ನೀವು ಕಟ್ ಮಾಡಬೇಕು. ನಿಮ್ಮ ಮದರ್ ಚೂಸ್ ಮಾಡಿರಲಿಲ್ಲ, ನಿಮ್ಮ ಅಜ್ಜಿ ಚೂಸ್ ಮಾಡಿರಲಿಲ್ಲ, ಮುಂದೆ ನಿಮ್ಮ ಮಕ್ಕಳು ಚೂಸ್ ಮಾಡಿಲ್ಲ, ಬಟ್ ನೀವು ಚೂಸ್ ಮಾಡಬೇಕು. ರಿಪೀಟೆಡ್ ಪ್ರಾಬ್ಲಮ್ಸ್ನ ಕಟ್ ಮಾಡಬೇಕು. ನೀವು ಯಾರು ಅಂತ ನೀವು ತಿಳ್ಕೋಬೇಕು. ಓಕೆ, ನಿಮ್ಮ ಫ್ಯಾಮಿಲಿಗೆ ಆಗ್ತಿರುವ ತೊಂದರೆ ಯಾರಿಂದ ಬರ್ತಿದೆ, ನಿಮ್ಮ ಫ್ಯಾಮಿಲಿನ ಇಲ್ಲಿ ರಕ್ಷಿಸಬೇಕು. ನೀವು ಹೆದರಿಸಿ ಬೆದರಿಸಿ ಪೊಲೀಸ್ ಕೇಸ್ ಹಾಕಿ ಲೀಗಲ್ ಇಶ್ಯೂಗೆ ಹೋಗಿ ವಾದ ಮಾಡಿ ಮನೆ ಖರ್ಚು ಮಾಡಿ ಬದಲಾಯಿಸೋದಲ್ಲ. ಇಲ್ಲಿ ನೀವು ಧ್ಯಾನದಲ್ಲಿ ಬದಲಾಯಿಸಬೇಕು. ಆ ಒಂದು ಮೆಸೇಜ್ ಕೊಡ್ತಿದ್ದಾರೆ ಕಾಳಿಮಾರ ಅವರು ಇವತ್ತು ನಿಮಗೆ. ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಇದು. ಯಾರೆಲ್ಲ ನೋಡ್ತಿದ್ದೀರಾ, ಬ್ಯೂಟಿಫುಲ್. ಥ್ಯಾಂಕ್ ಯು ಕಾಳಿಮಾ ಅಂತ ಎಲ್ಲರೂ ಮೆಸೇಜ್ ಹಾಕಿ. ನಿಮಗೆ ತುಂಬಾ ಅದ್ಭುತವಾದಂತಹ ಗೈಡೆನ್ಸ್ನ ಇವತ್ತು ಕಾಳಿಮಾರವರಿಂದ ನಿಮಗೆ ಸಿಕ್ಕಿದೆ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರಿಗೆಲ್ಲ ಪರ್ಸನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು, ವಾಟ್ಸಪ್ಪಲ್ಲಿ ಟ್ಯಾರೋ ಗೈಡೆನ್ಸ್ ಅಂತ ಮೆಸೇಜ್ ಹಾಕಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.